Hi guys, welcome back to my YouTube ಚಾನಲ್ ಪಿ ಯು ಸಿ ಸ್ಪಾರ್ಕ್. ಈಗಲೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ಲಿ ಅಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಬರ್ತವೆ. ಯಾವುದೇ ಥರ ನಾವು ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜು ಎಲ್ಲವನ್ನು ಹೇಳ್ಕೊಡ್ತೀವಿ. ಔಟ್ ಆಫ್ ಔಟ್ ಹೆಂಗೆ ಸ್ಕೋರ್ ಮಾಡೋದು ಅಂತಲೇ ಹೇಳ್ಕೊಡ್ತೀವಿ. ಇವತ್ತು ಏನು ನೋಡ್ತಿದ್ದೀವಿ ಅಂದರೆ ಚಾಪ್ಟರ್ 2 ಯಾವುದರಲ್ಲಿ ಫಿಸಿಕ್ಸಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ನ ಇವತ್ತು ಡಿಸ್ಕಸ್ ಮಾಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅದು 1 ಮಾರ್ಕ್ಸಿಗೆ ಕೇಳ್ಬೋದು ಅಷ್ಟೇ, ಅದು ಬಿಟ್ಟರೆ ಯಾವುದೇ ಥರ ಕೇಳಲ್ಲ. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ನ ನೀವು ಕ್ಲೀನಾಗಿ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಆ್ಯನಿಮಲಲ್ಲಿ ಹೇಳೋಕ್ಕಾಗಲ್ಲ, ಬಂದರೂ ಬರ್ಬೋದು, ಬರ್ದಲೇ ಇರ್ಬೋದು, ಬರುತ್ತೆ. ನಾನು ನೋಡಿರಂಗೆ ಕೊಟ್ಟಿರ್ತಾರೆ ಇಂಪಾರ್ಟೆಂಟ್ ಕ್ವಶನ್ನು 1-2 ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸು 1 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟ್ ನೋಡಿ, ಇದು 5 ಮಾರ್ಕ್ಸ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ. ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಆ್ಯನ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್. ನನ್ನ ನೋಟ್ಸೇ ಓದಿ ಅಂತ ಹೇಳೋದು, ಬೇರೆದ್ರೆ ಟಿಕ್ ಮಾಡ್ಕೊ ಓದಿ, ಮಾತ್ರ ಕ್ಲೀನಾಗಿ ಓದಿ. ಇದು 5 ಮಾರ್ಕ್ಸಿಗೆ ಕೊಡ್ತಾರೆ. ನೋಡಿ ಆನ್ಸರು, ಫುಲ್ ಆನ್ಸರ್ ನೋಡಿ, ಇಲ್ಲ ಆನ್ಸರ್ ಇದೆ ಇಷ್ಟು. ಇದು 5 ಮಾರ್ಕ್ಸಿನ ಆನ್ಸರು. ಮಾಡಿ ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಲಾಸ್ಟ್ ಆನ್ಸರ್ ಕರೆಕ್ಟಾಗಿರಲಿ. ಯಾವತ್ತೂ ನೀವು ಎಕ್ಸಾಮ್ನ ಎಷ್ಟು ಕ್ಲೀನಾಗಿ ಯೋಚನೆ ಮಾಡಿ ಬರೀತೀರ ಅಷ್ಟೇ ನಿಮಗೆ ಒಳ್ಳೆಯದು, ಮಾರ್ಕ್ಸು ಚೆನ್ನಾಗಿ ಬರುತ್ತೆ. ಮತ್ತು ಈ ಥರ ಲಾಸ್ಟಿಗೆ ನೋಡಿ ಈ ಥರ ರೌಂಡ್ ಹಾಕೋದು ಆ ಥರದ್ದೆಲ್ಲ ಇರಲಿ. ನಿಮಗೆ ಇದು ಲಾಸ್ಟ್ನೇದು ಪಕ್ಕಾ ಆನ್ಸರ್ ನಿಮಗೆ ಗೊತ್ತಿರಬೇಕು. ಇಲ್ಲ ಅಂದರೆ ಅದು ತಪ್ಪಾಗಿದ್ದರೂ ಒಂದು ಸ್ವಲ್ಪನಾದ್ರು ಸರಿ ಮಾಡ್ಕೋಬೋದು. ಇದೆಲ್ಲ ಕೇಳಲ್ಲ. ಔಟ್ ಆಫ್ ಔಟ್ ಬೇಕು ಅನ್ನೋರು ನೋಡ್ಕೊಂಡು ಓದಿ, ಇಲ್ಲ ನನಗೆ ಸಾಕು ಮಾರ್ಕ್ಸು ಅನ್ನೋರು ನೆಕ್ಸ್ಟ್ ಬನ್ನಿ. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಇದರಲ್ಲಿ ಇದು ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್. 2 or 3 ಮಾರ್ಕ್ಸಿಗೆ ಕೇಳ್ತಿರ್ತಾನೆ. ಇದರಲ್ಲಿ ಏನು ಕೇಳ್ತಾನೆ ಅಂದರೆ ಪ್ರಾಪರ್ಟೀಸ್ ಕೇಳ್ತಾನೆ. ಇಲ್ಲಿ ನೋಡಿ ಪ್ರಾಪರ್ಟೀಸ್ ಇದ್ದಾವೆ, ಈ ಪ್ರಾಪರ್ಟೀಸ್ನ ಕೇಳ್ತಿರ್ತಾನೆ. ವೆರಿ ಇಂಪಾರ್ಟೆಂಟು. ನಿಮಗೇನಾದರೂ ಇಲ್ಲಿ ವೀಡಿಯೋನ ಪಾಸ್ ಮಾಡಿ ಒಂದು ನೋಡೋಕ್ಕಾಗಲ್ಲ, ಸ್ಕ್ರೀನ್ಶಾಟ್ ತಗೊಳ್ಳಿ, ಬರ್ಕೊಳ್ಳಿ, ಅದನ್ನು ಕ್ಲೀನಾಗಿ ಓದಿ. ನಾನು ಹೇಳೋದು, ನಾನು ನೋಡಿರಂಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೊಟ್ಟಿರ್ತಾನೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ನ. ನನಗೆ ಗೊತ್ತಿರೋಂಗೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳೋದು, ಬೇರೆ ಕ್ವಶನ್ಸ್ಗಳನ್ನು ಹೇಳೋದಿಲ್ಲ ನಾನು. ನೆಕ್ಸ್ಟ್ ಕ್ವಶನ್ನು 3 ಮಾರ್ಕ್ಸ್ ಕ್ವಶನ್ನು. ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು -dV/dx. ಇದು ನೀವು ಯಾವುದೇ ಥರ ಬೇರೆ ಎಕ್ಸಾಮ್ ಬರೆದಿದ್ರು, ಆ್ಯನ್ಯುವಲ್ ಬಿಟ್ಟು ಬೇರೆ ಎಕ್ಸಾಮ್ ಬರೆದಿದ್ದೀರಲ್ಲ, ಆ ಎಲ್ಲ ಎಕ್ಸಾಮಲ್ಲೂ ನೋಡಿ, ಆ ಎಕ್ಸಾಮಲ್ಲಿ ಇವೆಲ್ಲ ಕೊಟ್ಟಿರ್ತಾರೆ. ಇದು ಯಾವುದು, ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಈಸ್ ಈಕ್ವಲ್ ಟು -dV/dx ಅಂತ ಥರ ಕೊಟ್ಟಿರ್ತಾರೆ. ಅಥವಾ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕೊಟ್ಟಿರ್ತಾನೆ, ಅಂದರೆ dV/dxನೇ ಆ ಥರ ಕೊಟ್ಟಿರ್ತಾನೆ ಅಷ್ಟೇ. 3 ಮಾರ್ಕ್ಸಿಗೆ ವೆರಿ ಸಿಂಪಲ್ ಕ್ವಶನ್ನು. ಇದನ್ನು ಆನ್ಸರ್ ನೋಡಿ ಇಲ್ಲಿದೆ. ವೆರಿ ಸಿಂಪಲ್ ಕ್ವಶನ್ ಆನ್ಸರ್ ಅಂದರೆ ಇದೆ. 3 ಮಾರ್ಕ್ಸ್ ಕೇಳ್ತಾನೆ. ವೆರಿ ಇಂಪಾರ್ಟೆಂಟು. ಓದ್ಕೊಳ್ಳಿ, ಕ್ಲೀನಾಗಿ ಬರೀರಿ. ನೋಡಿ ಇದು 1 ಮಾರ್ಕ್ಸಿಗೆ ಕೇಳ್ಬೋದು, ಇದರಲ್ಲಿ ನೋಡ್ಕೊಂಡಿರಿ ಅಷ್ಟೇ, ಇಂಪಾರ್ಟೆಂಟ್ ಏನಿಲ್ಲ. ನೆಕ್ಸ್ಟು ನೋಡಿ ಡೈಎಲೆಕ್ಟ್ರಿಕ್ಸು, ಅಲ್ಲಿ ಪೋಲಾರ್ ಡೈಎಲೆಕ್ಟ್ರಿಕ್, ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ ಅಂತ ಇದೆ. ನೆಕ್ಸ್ಟು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಬರುತ್ತೆ. ಈ ಪೋಲಾರ್ ಮಾಲಿಕ್ಯೂಲ್ಸ್, ಪೋಲಾರ್ ಮಾಲಿಕ್ಯೂಲ್ಸ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂತ ಇದೆ. ಇಲ್ಲಿ ಪೋಲಾರ್ ಮಾಲಿಕ್ಯೂಲ್ಸ್, ನಾನ್ ಪೋಲಾರ್ ಮಾಲಿಕ್ಯೂಲ್ಸು ಡಿಫ್ರೆನ್ಸ್ ಕೇಳ್ಬೋದು. ಇದು ಪೋಲಾರ್ ಡೈಎಲೆಕ್ಟ್ರಿಕ್ಸ್, ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ದು ಏನು ಕೇಳ್ಬೋದು, ಡಿಫ್ರೆನ್ಸ್ ಕೇಳ್ಬೋದು. ನೋಡಿ ಇವೆರಡ್ರದ್ದು ಇದು ಡಿಫ್ರೆನ್ಸ್ ಕೇಳ್ಬೋದು ಅಷ್ಟೇ. 2 ಮಾರ್ಕ್ಸಿಗೆ ಕೇಳ್ತಾನೆ. ನಾನು ನೋಡಿರಂಗೆ ಒಂದೊಂದ್ರಲ್ಲಿ ಕ್ವಶನ್ಗಳಲ್ಲಿ ಕೇಳಿದ್ದೇನೆ. ನೆಕ್ಸ್ಟು ಎಲೆಕ್ಟ್ರಿಕ್ ಪೋಲರೈಸೇಷನ್, ಇದನ್ನು 1 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಚಾಪ್ಟರಲ್ಲಿ ಕೆಪಾಸಿಟರು ವೆರಿ ಇಂಪಾರ್ಟೆಂಟು. ಅದರಲ್ಲಿ ಏನು ಕೇಳ್ತಾನೆ ಅಂದರೆ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್, ಇದೇನು ಫಾರ್ಮುಲಾ ಅಷ್ಟೇ. ನೋಡಿ ನಾನೇ ಹಾಕ್ಬಿಟ್ಟಿದ್ದೀನಿ ವೆರಿ ಇಂಪಾರ್ಟೆಂಟ್ ಅಂತ. ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತೌಟ್ ಡೈಎಲೆಕ್ಟ್ರಿಕ್ ಮೀಡಿಯಮ್, ಇದು ವೆರಿ ಇಂಪಾರ್ಟೆಂಟು. ನಿಮಗೆ 3 ಮಾರ್ಕ್ಸಿಗೆ ಬರೋ ಅಂಥ ಕ್ವಶನ್ನು. ನನಗೂ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿರೋ ಅಂಥ ಕ್ವಶನ್ ಇದು. ನಾನು ಹೇಳ್ತಿದ್ದೀರಂದು ನಿಮಗೆ ಯೂಸ್ಫುಲ್ ಆಗುತ್ತೆ. ಓದ್ಕೊಳ್ಳಿ, ಕ್ಲೀನಾಗಿ ಬರ್ಕೊಳ್ಳಿ. ಒಂದ್ಸಲಿ ಎಕ್ಸಾಮ್ ಬರೆದಾದ್ಮೇಲೆ ಇನ್ನೊಂದ್ಸತಿ ಬರೆಯೋ ಚಾನ್ಸ್ ಇರಲ್ಲ. ನೋಡಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬೇಕಾದ್ರೆ ಸಾಲ್ವ್ ಮಾಡಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿದರೆ ನಾನು ಸಾಲ್ವ್ ಮಾಡೋ ತೋರಿಸ್ತೀನಿ. ಬೇಕಾದ್ರೆ ಈಸಿ ಮೆಥಡಲ್ಲಿ ಹೆಂಗೆ. ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದರೆ ನೆಕ್ಸ್ಟ್ ನಿಮಗೆ ಏನು ರಿಕ್ವೈರ್ಡ್ ಇದೆ ಅದನ್ನು ಕಮೆಂಟ್ ಮಾಡಿ, ನಾನು ನಿಮಗೆ ಮಾಡಿಕೊಡ್ತೀನಿ. ಇದು ಫೈನಲ್ ಆನ್ಸರ್ ಕರೆಕ್ಟಾಗಿ ಬರೀರಿ, ಕರೆಕ್ಟಾಗಿ ಗ್ಯಾಪ್ನ ಇಟ್ಕೊಂಡಿರಿ. ಇದು 1 ಮಾರ್ಕ್ಸಿಗೆ ಕೇಳಿದ್ರು ಕೇಳ್ಬೋದು, ಇಲ್ಲ 2 ಮಾರ್ಕ್ಸಿಗೆ ಕೇಳ್ಬೋದು. ಗ್ಯಾಪ್ನ ಇರಲಿ, ಒಂದ್ಸಲಿ ನೋಡ್ಕೊಂಡ್ರೆ ಏನೂ ಆಗಲ್ಲ. ನೋಡಿ ಇದು ಇಂಪಾರ್ಟೆಂಟು. ಇದನ್ನು 2 ಮಾರ್ಕ್ಸಿಗೆ ಕೇಳ್ತಿರ್ತಾನೆ. ಕ್ವಶನ್ ಇದೆ ಮೇಲ್ಗಡೆ ಇದೆಲ್ಲ, ದ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಅಂತ ಕೇಳ್ತಾನೆ. ಆಗ ನೀವು ಈ 3 ಪಾಯಿಂಟ್ ಬರೆದ್ರೆ 2 ಮಾರ್ಕ್ಸು 3 ಮಾರ್ಕ್ಸಿಗೆ ಕೊಟ್ಟಿರ್ತಾನೆ. ವೆರಿ ಇಂಪಾರ್ಟೆಂಟ್. ನಾವು ಫಿಸಿಕ್ಸ್ ಎಕ್ಸಾಮಲ್ಲಿ ಏನು ತಪ್ಪು ಮಾಡೋದು ಅಂದರೆ, ನನಗೆ ಗೊತ್ತಿರೋಂಗೆ
ಡಿರೈವೇಷನ್ಸು ಮತ್ತು ಪ್ರಾಬ್ಲಮ್ಸು ಅವೆರಡರಲ್ಲೇ ನಮ್ಗೆ ಜಾಸ್ತಿ ಮಾರ್ಕ್ಸ್ ಆಗೋದು. ಅದರಲ್ಲಿ ಪ್ರಾಬ್ಲಮ್ಸ್ ವೆರಿ ಟಫ್ ಇರುತ್ತೆ, ಕ್ಲೀನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ 3 ಮಾರ್ಕ್ಸ್ದು ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟೆನ್ಸ್, ಇದು 3 ಮಾರ್ಕ್ಸ್ದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಕೆಪಾಸಿಟರು ಇದು ಎರಡರಲ್ಲೊಂದು ಕೇಳ್ತಾನೆ, ಕ್ಲೀನಾಗಿ ಓದ್ಕೊಳ್ಳಿ, ಕ್ಲೀನಾಗಿ ಎಕ್ಸಾಮ್ ಬರೀರಿ. ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಇದು ಲಾಸ್ಟ್ ಆನ್ಸರ್ ನಿಮಗೆ ಜ್ಞಾನ ಇದ್ದರೆ ಸಾಕು, ಯಾಕಂದರೆ ನಿಮಗೆ ಒಂಚೂರು ಅಲ್ಲಿ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಹೆಂಗೋ ಬರೆದ್ಬೋದು. ನೆಕ್ಸ್ಟು ನಿಮಗೆ ಏನು ಬೇಕು ಅಂತ ಕೇಳಿದರೆ ತಾನೇ ನಾನು ಮಾಡ್ಕೊಡೋಕ್ಕಾಗೋದು. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಹೆಲ್ಪ್ ಆದಂಗೆ ಆಗುತ್ತೆ. ನೆಕ್ಸ್ಟು ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಆಫ್ ಎ 2 ಕೆಪಾಸಿಟರ್ ಇನ್ ಕನೆಕ್ಟೆನ್ಸ್ ಸೀರೀಸ್ ಕನೆಕ್ಟ್ ಆದರೆ ಮತ್ತು ಪ್ಯಾರಲಲ್ ಕನೆಕ್ಟ್ ಆದರೆ 2 ಕ್ವಶನ್ ಇದಾವೆ. ಇಲ್ಲಿ ಎರಡರಲ್ಲಿ ಒಂದು ಕೊಡ್ತಾರೆ, ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಇದು ಡಯಾಗ್ರಾಮಲ್ಲಿ ಯಾವುದೇ ಥರ ಪ್ಲಸ್ಸು ಮೈನಸ್ ಎಲ್ಲ ತಪ್ಪು ಮಾಡಿದ್ರು ಫಿಸಿಕ್ಸಲ್ಲಿ 1 ಮಾರ್ಕ್ಸ್ ತೆಗಿತಾರೆ. ಅದು ಜ್ಞಾನ ಇರಲಿ, ಕ್ಲೀನಾಗಿ ನೋಡ್ಬಿಟ್ಟು ಬರಲಿ. ಯಾರೋ ಮಾರ್ಕು ತಪ್ಪು ಮಾಡಿದರೂ ತೆಗಿತಾರೆ, ನನಗೆ ಗೊತ್ತಿರೋಂಗೆ ನಾನು ಎಕ್ಸಾಮ್ ಬರೆದು ನೋಡಿದ್ದೀನಿ. ನೀವೀಗ ಹೇಳ್ಬಿಡ್ಬೋದು ಯಾರೇ ಮಾರ್ಕ್ ಬರೆದವ್ರು ಏನೂ ಆಗೋಲ್ಲ ಅಂತ ಅಂದ್ಕೋಬೋದು, ಇವ್ರು ಹೇಳ್ತಿದ್ದಾರೆ ಅಂತ. ಬೇಕಾದ್ರೆ ಬರೆದು ನೋಡಿ, ನಿಮಗೂ ಆಗಿರುತ್ತೆ ಅನ್ಸುತ್ತೆ ಕಾಲೇಜ್ ಎಕ್ಸ್ಪೀರಿಯನ್ಸಲ್ಲಿ. ಎಕ್ಸಾಮ್ಗಳೆಲ್ಲ ಆಗಿದ್ದಾವೆ, ನೋಡಿ ಬರೀರಿ. ಆ್ಯನ್ಯುವಲ್ ಎಕ್ಸಾಮಲ್ಲಿ ಯಾವುದೇ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಇದು ಫುಲ್ ಆನ್ಸರು, ಅದು ಪ್ಯಾರಲರ್ದು. ಲಾಸ್ಟ್ ಆನ್ಸರ್ 1/CS = 1/C1 + 1/C2. ಇದನ್ನು ಫಾರ್ 2 ಕೆಪಾಸಿಟರಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ ಇದು ಯಾಕೆ ಬರ್ತಿದ್ದೀನಿ ಅಂದರೆ ಕೆಳಗಡೆದು ಪ್ರಾಬ್ಲಮ್ಸಿಗೆ ಈಸಿ ಆಗುತ್ತೆ. ಏನಾದ್ರು ನಿಮಗೆ ಪ್ರಾಬ್ಲಮ್ ಗೊತ್ತಾಗಲ್ಲ ನಾನು ಫಾರ್ಮುಲಾ ಹಾಕಿ ಏನಾದ್ರು ಮಾಡಿದ್ರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಒಂದು ನೋಡಿ, ಇದೆ ಇಲ್ಲಿ ಹೇಳಿದ್ನಲ್ಲ ಅದು ಸೀರೀಸು, ಇದು ಪ್ಯಾರಲಲ್. ಇವೆರಡು ಇಂಪಾರ್ಟೆಂಟು, ಕೊಡ್ತಾ ಇರ್ತಾರೆ. ಈ ಡಯಾಗ್ರಾಮ್ ಕ್ಲೀನಾಗಿ ನೋಡ್ಕೊಳ್ಳಿ. ಈಗಲೂ ಹೇಳ್ತಿದ್ದೀನಿ, ಡಯಾಗ್ರಾಮ್ ಕ್ಲೀನಾಗಿ ಬಿಡಿಸಿದ್ರೆ ಮಾತ್ರ ಮಾರ್ಕ್ಸು, ಬರೀ ಎಕ್ಸ್ಪ್ರೆಷನ್ ಬರೆದ್ರೆ ಕೊಡೋಲ್ಲ. ವಿತ್ ಡಯಾಗ್ರಾಮ್ ಇದ್ದರೆ ಮಾತ್ರ ಫುಲ್ ಮಾರ್ಕ್ಸು, ಇಲ್ಲ ಅಂದರೆ ಕಳೀತಾನೆ. ಮತ್ತು ಈ ಎಕ್ಸ್ಪ್ಲನೇಷನ್ ಇರಬೇಕು, ಎಕ್ಸ್ಪ್ಲನೇಷನ್ ಇಲ್ಲ ಅಂದರೆ ಮಾರ್ಕ್ಸ್ ಕಳೀತಾನೆ. ಫಿಸಿಕ್ಸಲ್ಲಿ ತುಂಬಾ ಮಾರ್ಕ್ಸ್ ಕಳಿಯೋ ಸಾಧ್ಯತೆ ಇರುತ್ತೆ. ನೋಡಿ ಇದು ಫುಲ್ ಆನ್ಸರ್ ತೋರಿಸ್ತಿದ್ದೀನಿ. ಲಾಸ್ಟ್ ಆನ್ಸರ್ CP = C1 + C2. ನೋಡಿ ಇಲ್ಲೊಂದು ಬಂತು 5 ಮಾರ್ಕ್ಸ್ ಕ್ವಶನ್. ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಆಫ್ 2 ಪಾಯಿಂಟ್ ಚಾರ್ಜಸ್ ಇನ್ ದಿ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಇದು 5 ಮಾರ್ಕ್ಸ್. ಇನ್ನೊಂದು ಫಸ್ಟ್ ಒಂದು ನೋಡ್ತಿದ್ದಲ್ಲ ಅದೊಂದು 5 ಮಾರ್ಕ್ಸ್. ಇವೆರಡರಲ್ಲೊಂದು ಕೊಟ್ಟಿರ್ತಾನೆ, ಯಾವಾಗ ಪ್ರಾಬ್ಲಮ್ಸ್ ಇಲ್ದಿರಾಗ. ಅದು ಲಾಜಿಕ್ಕು ಕೂಡ ಹೇಳ್ಕೊಡ್ತೀನಿ ಹೆಂಗೆ ಅಂತ. ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರೆ ಸಾಕು, ನನಗೆ ಗೊತ್ತಿರೋ ಅಂಥದ್ದು ಹೇಳ್ಕೊಡ್ತೀನಿ ನಾನು. ನೋಡಿ ಇದು ಆನ್ಸರ್ ಇಷ್ಟೇ, ಈಸಿ ಇದೆ. ಈಗ ಫಾರ್ಮುಲಾ ನಿಮಗೆ ಲಾಸ್ಟ್ ಆ್ಯನ್ಯುವಲಲ್ಲಿ ಇದನ್ನು ಸ್ಕ್ರೀನ್ಶಾಟ್ ಬರೆದಿಟ್ಕೊಂಡ್ರೆ ಒಂದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯನ್ಯುವಲ್ 1-5 ನಿಮಿಷದಲ್ಲಿ ಹೋಗ್ಬೋದು, ಈಸಿ ಆಗುತ್ತೆ. ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಿರ್ಬೋದು, ಲಾಸ್ಟ್ ಈಕ್ವೇಷನ್ ಆಗಿರ್ಬೋದು, ಎಲ್ಲ ಜ್ಞಾನ ಇರುತ್ತೆ. ನೋಡ್ಕೊಳ್ಳಿ ಕ್ಲೀನಾಗಿ, ಇಲ್ಲ ಬರ್ಕೊಳ್ಳಿ ಸ್ಕ್ರೀನ್ಶಾಟ್ ತಕ್ಕಂಡು. ನೋಡಿ ಫೈನಲ್ ಎಕ್ಸ್ಪ್ರೆಷನ್ನು ಎಲ್ಲನೂ ಬರ್ತಿದ್ದೀನಿ ಇದರಲ್ಲಿ. ವೆರಿ ವೆರಿ ಇಂಪಾರ್ಟೆಂಟು ಆ್ಯನ್ಯುವಲ್ ಎಕ್ಸಾಮಲ್ಲಿ. ಇಷ್ಟೇ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲ್ಗೆ ಇದೇ ಥರ ವೀಡಿಯೋ ಬರ್ತಿರ್ತವೆ. ಶೇರ್ ಮಾಡಿ, ಲೈಕ್ ಮಾಡಿ, ಹೆಂಗಿದೆ ವೀಡಿಯೋ ಕಮೆಂಟ್ ಮಾಡಿ. ಯಾವುದೇ ಥರ ನಿಮಗೆ ಇನ್ನೇನು ನೆಕ್ಸ್ಟ್ ಬೇಕು ಎಲ್ಲ ಕಮೆಂಟ್ ಮಾಡಿ, ನಾನು ಹೇಳ್ಕೊಡ್ತೀನಿ ನನಗೆ ಗೊತ್ತಿರೋ ಅಂಥದ್ದನ್ನ.